ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನೋ ಇಷ್ಟೊಂದು ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಕಡೆ ಸೇರಿದೆ. ಒಂದು ಯಾವುದೋ ಒಂದು ಪ್ಲೇಸ್ಗೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಬಂದಿದ್ದಾರೆ. ನಮ್ಮದು ಹೋಗೋ ಪ್ಲ್ಯಾನ್ ಇರಲಿಲ್ಲ. 9:30 ಆಗಿತ್ತು. ಊಟ ಎಲ್ಲ ಮಾಡಿಬಿಟ್ಟು ಕುತ್ಕೊಂಡು ಟಿ ವಿ ನೋಡ್ತಾ ಇದ್ವಿ. ಅಷ್ಟರಲ್ಲಿ ಎಲ್ಲರೂ ಬಂದರು. ಬರಲ್ಲ ಅಂತ ಹೇಳಿದ್ವಿ, ಆದರೂ ಬಂದು ಬೆಲ್ ನೋಡಿದ್ರೆ ಶಾಕು. ಬರಲ್ಲ ಅಂದರೂ ಬಂದಿದ್ದಾರಲ್ಲ ಅಂತ. ಕೊನೆಗೆ ನಾವು ಕೂಡ ರೆಡಿ ಮಾಡಿಕೊಂಡು ಅವ್ರ ಜೊತೆ ಹೋಗೋ ಥರ ಆಯಿತು. ಹೋಗಲ್ಲ ಅಂತ ಅನಿಸಿತ್ತಲ್ವಾ, ಬರಲ್ಲ ಅಂತ ಮೊದಲೇ ಹೇಳಿದ್ರಿಂದ ನಾನು ಸ್ನಾನ ಏನೂ ಮಾಡಿರಲಿಲ್ಲ. ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ಟಿ ವಿ ನೋಡ್ಕೊಂಡು ಊಟ ಮಾಡ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ. ಸಡನ್ನಾಗಿ ಎಂಟ್ರಿ ಕೊಟ್ಟರು. ಹಾಗೆಲ್ಲ ಸ್ನಾನ ಮಾಡೋಕ್ಕಾಗಲ್ಲ, ಆಲ್ರೆಡಿ 9:45 ಹತ್ತತ್ರ ಆಗೋಗಿತ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೊರಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ಹಾಗೇನೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ. ದೇವಸ್ಥಾನಕ್ಕಲ್ವ ಹೋಗ್ತಿರೋದು, ಅಲ್ಲೇ ಸ್ನಾನ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಹೊರಟ್ವಿ. ಅಷ್ಟರಲ್ಲಿ ಏನೆಲ್ಲ ಹಾಗಾಗಿ ಇಟ್ಟಿದ್ವಲ್ಲ ಎಲ್ಲನೂ ಎತ್ತಿಟ್ಬಿಟ್ಟು ಹೋಗೋಣ ಅಂತ ಹೊರಡ್ತಿದ್ದೀವಿ. ಮನೆ ನೆಕ್ಸ್ಟ್ ಡೇ ವಾರ ಇದ್ದಿದ್ದರಿಂದ ನಾವು ನೀಟಾಗಿ ಆಲ್ರೆಡಿ ಎಲ್ಲ ಒರೆಸಿದ್ದೆ. ನಾನು ಮಾತ್ರ ಸ್ನಾನ ಮಾಡಿರಲಿಲ್ಲ ಅಷ್ಟೇ. ಜಾನು ಮತ್ತು ಪಾಪು ಸ್ನಾನ ಮಾಡಿದರು, ನಾನು ಮಾಡಿರಲಿಲ್ಲ. ಅಲ್ಲೇ ಮಾಡ್ಕೊಂಡ್ರಾಯ್ತು, ಬಾ ಪರವಾಗಿಲ್ಲ ಎಲ್ಲರೂ ಹೋಗ್ತಿದ್ದೀವಲ್ವ, ಮತ್ತೆ ಯಾವಾಗ ಜೊತೇಲಿ ಹೋಗ್ತೀವೋ ಏನೋ ಅಂದ್ಬಿಟ್ಟು ಕರ್ಕೊಂಡು ಹೊರಡಿಸಿದ್ರು. ಬಿಡಿ ಎಲ್ಲ ಎತ್ಕೋಗ್ತಿದ್ವಿ. ಸಿಂಪಲ್ ಹಾಕೊಂಡಿದ್ದೀವಿ. ನಾನು ಸ್ನಾನನೇ ಮಾಡಿಲ್ಲ, ಅಲ್ಲಿ ಹೋಗಿ ಸ್ನಾನ ಮಾಡಬೇಕು. ಗೊತ್ತಾಯಿತು ಆಲ್ರೆಡಿ 10:30 ಟೈಮಿಂಗ್ಸು. ಏನೂ ರೆಡಿ ಆಗಿಲ್ಲ, ಹಂಗೆ ಸುಮ್ಮನೆ ಇದು ಮಾಡ್ಕೊಂಡು ಹೋಗ್ತಿರೋದಷ್ಟೇ. ಚಿಕ್ಕು ಮುಂದೆಗಡೆ ಐತೆ ಮಲ್ಕ. ಚಿಕ್ಕು ಅಂತ ನೀನು ಯಾರು ಫ್ರಂಟ್ ಗೊತ್ತಾರೆ? ಹಾಂ, ಬಲಗಾಲ ಇಟ್ಟತ್ತೆ. ಏರ್ಪೋರ್ಟ್ ರೋಡು, ಅಲ್ಲಿಂದ ಚಿಕ್ಕಬಳ್ಳಾಪುರ, ಹಂಗೆ ಆ ರೋಡ. ನಾವು ಅದೇ ರೋಟಲ್ಲಿ ಹೋಗಿದ್ದು. ಬುಟ್ಟಿ ಎಲ್ಲಿಗೆ ಹೋಗಿದ್ದ ನಾವು? ಹೈದ್ರಾಬಾದ್ ಆಟದಲ್ಲಾಗಿದ್ದು. ಸೊ ಟೈಮ್ ಇವಾಗ 10:30 ಆಗಿದೆ. ನೀವು ಅಲ್ಲೇ ಟೈಮ್ ನೋಡ್ಬೋದಿತ್ತು. ವಾಲಲ್ಲಿ ಗಡಿಯಾರ ಹಾಕಿದ್ವಿ, ಅದ್ರಲ್ಲಿ ಕಾಣಿಸ್ತಿರುತ್ತೆ 10:30 ನಾವು ಮನೆ ಬಿಟ್ಟಾಗ. ಈ ಕಾರಲ್ಲಿ ಹೋಗ್ತಾ ಇದ್ದೀವಿ. ಇವ್ರು ಬರಬೇಕಾದ್ರೇ ಪಿಜ್ಜಾ ತೊಗೊಬಂದಿದ್ರು. 1-2 ಬಾಕ್ಸ್ ಅಂದರೆ 2 ಪಿಜ್ಜಾ ಫುಲ್ಲು ಇರುತ್ತಲ್ಲ, ಅದು 2 ಪಿಜ್ಜಾ ತೊಗೊಬಂದಿದ್ರು. ಅದನ್ನು ತಿನ್ಕೊಂಡು ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಾದರೂ ಹೋಗಬೇಕಾದ್ರೆ ಅಲ್ವಾ, ನೈಟ್ ಆದ್ರೂ ಕೂಡ ತಿಂತಾನೇ ಇರಬೇಕು ಅನಿಸುತ್ತೆ, ಇಲ್ಲ ಏನಾದ್ರು ತಿಂತಾನೆ ಟೈಮ್ ಪಾಸ್ ಮಾಡೋದು. ಹಾಗಾಗಿ ಪಿಜ್ಜಾ ತೊಗೊಬಂದಿದ್ದಲ್ಲ, ಎಲ್ಲ ತಿನ್ಕೊಂಡು ಹಾಗೆ ಮಾತಾಡಿಕೊಂಡು ಹೋಗ್ತಿದ್ವಿ. ಇನ್ನೂ ನಾವು ಬೆಂಗಳೂರಲ್ಲೇ ಇದ್ದೀವಿ. ಬೆಂಗಳೂರು ಇನ್ನೂ ಬಿಟ್ಟಿಲ್ಲ. ಆಲ್ರೆಡಿ 12 ಮೇಲಾಗಿದೆ. ಆದರೂ ಎಷ್ಟು ವೆಹಿಕಲ್ ಓಡಾಡ್ತಿದೆ ಅಂದರೆ ತುಂಬಾ ವೆಹಿಕಲ್ ಓಡಾಡ್ತಾಯಿತ್ತು. ಸೀರೆ ನಾನು ಪಿಜ್ಜಾ ಬೇಡ ಅಂತ ರಿಟರ್ನ್ ಕೊಡ್ತಿದ್ದಾಳೆ. ಅವಳು ಮಲ್ಕೋತಾಳೇನೋ ಅಂದ್ಕೊಂಡೆ, ಆದರೆ ನಮ್ಮ ಮಮ್ಮಿ ಆಲ್ರೆಡಿ ಅವಳು ನಿದ್ದೆ ಆಗೈತೆ, ಅವಳು ಇನ್ನೂ ಮಲ್ಕೊಳ್ಳಲ್ಲ ಅಂದ್ಲು. ನಮಗೂ ಜರ್ನಿ ಮಾಡ್ಬೇಕಾದ್ರೆ ನನಗೆ ಅಷ್ಟೊಂದೇನು ನಿದ್ದೆ ಏನು ಬರೋಲ್ಲ, ನಮ್ಮ ಜೊತೆಗೆ ಆಯ್ತಾಳೆ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಅವಳು ಸುಮ್ಮನೆ ಹಾಗೆ ನೋಡ್ಕೊಂಡು ನಮ್ಮ ಅಮ್ಮನ ಹತ್ರ ಮಲಗಿದ್ಲು. ಹಾಯ್ ಸುಂದ್ರಿ. ಅಲ್ಲೊಂದು ಮಲಗಿದೆ, ಇಲ್ಲ ಅದು ನಿದ್ದೆ ಮಾಡ್ತಿದೆ. ಯಾವ ಸ್ಟೈಲಲ್ಲಿ ನಿದ್ದೆ ಮಗ ಹಳ್ಳೆ ಇಲ್ಲ ಇವತ್ತು. ಹಂಗಂದ್ರೆ ಕೊಲ್ತಾ ಇದೆ. ಬೇಡಕನಿರವ ಅಲ್ಲೇ ಈಚೆಗೆ ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟು ಕಾಫಿ ಟೀ ಕುಡ್ಕೊಂಡು ಇದೇ ಬಸ್ ಸ್ಟ್ಯಾಂಡ್ ಇರೋದು ಇಲ್ಲಿ ಚೆನ್ನಾಗಿ ನಿದ್ದೆ ಮಾಡೋದ್ಲ ಅಕ್ಕ. ಇಲ್ಲಿ ಪಾಪ ಅವಳು ಒಬ್ಳೆ ಕಣವ 8 ಅವರ್ ನಿದ್ದೆ ಹೊಡ್ತಾಳ ಪಾಪ. ಇಲ್ಲಿ 1 ನಿಮಿಷನೂ ನಿದ್ದೆ ಇಲ್ಲ.
ತಲೆ ಬೇರೆ ನೋಯ್ತೋಗತ್ತೈತೆ ಅಷ್ಟು ಆಯ್ ಮಾಡೆ ಬೆಳಿಗ್ಗೆ ಆಗೈತೆ ರೂಮ್ ಸಿಕ್ಕಿಲ್ಲ ಕಾರ ಮಲಗಿದ್ದೀವಿ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ಹೌದು, ನಾವು ಬಂದಿರೋದು ಮಂತ್ರಾಲಯಕ್ಕೆ. ಗುರು ರಾಘವೇಂದ್ರ ಸ್ವಾಮಿಯವರ ದರ್ಶನ ಪಡ್ಕೊಳ್ಳೋದಕ್ಕೆ ನಾವು ಬಂದಿರೋದು. ಬೆಳಿಗ್ಗೆನೆ ಬಂದ್ವಿ, ಬಟ್ ರೂಮಿಗೆ ಮಾತ್ರ ವೀಕೆಂಡಲ್ಲಿ ನಾವು ಬಂದಿರೋದ್ರಿಂದ ಫುಲ್ಲು ಸಿಕ್ಕಾಬಟ್ಟೆ ರಶ್ ಇದೆ. ದೇವಸ್ಥಾನವೂ ಅಷ್ಟೇ ರಶ್ ಇದೆ. ಹಾಗೆಯೇ ನಮಗೆ ಎಷ್ಟು ಹುಡುಕೂ ರೂಮ್ಗಳು ಸಿಗ್ತಾಯಿಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಕೊಡ್ತೀವಿ ಅಂತಾರೆ, ಇಲ್ಲಾಂದರೆ ಫ್ರೆಶ್ ಅಪ್ ಆಗೋಕ್ಕೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಮಗೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಯಿತು. ಸ್ವಲ್ಪ ಹೊತ್ತು 1 ಅವರ್ 2 ಅವರು ನಾವು ಕಾರಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಎಲ್ಲ ಕಡೆ ರೂಮ್ ಹುಡುಕಿ ಕೊನೆಗೂ ನಮಗೆ ಸಿಗದೆ ಇದು ಸಿಕ್ಕಿರೋದು ಕೂಡ ನಮಗೆ ಜಸ್ಟ್ ಬೆಳಗ್ಗೆಯಿಂದ ಸಂಜೆ ತನಕ ಅಷ್ಟೇ ನಮಗೆ ಈ ರೂಮ್ ಸಿಕ್ಕಿರೋದು ಕೂಡ. ಇನ್ನೆಲ್ಲ ಕಡೆನೂ ರೂಮೇ ಸಿಗ್ತಿಲ್ಲ. ಸಿಕ್ಕಿದ್ರೂ ಅದು ಚೆನ್ನಾಗಿಲ್ಲ, ನೀರು ಚೆನ್ನಾಗಿಲ್ಲ. ಒಂದು ಕಡೆ ಹೋಗಿದ್ವಿ, ನೀರಂತೂ ಒಂಚೂರು ಚೆನ್ನಾಗಿರಲಿಲ್ಲ. ಅದನ್ನೆಲ್ಲ ದುಡ್ಡು ಕೊಟ್ಟಿದ್ದು ವಾಪಸ್ ಇಸ್ಕೊಂಡು ಮತ್ತೆ ಈ ರೂಮಿಗೆ ಬಂದ್ವಿ. ಇವರು ಒಂದಿನ ಕೊಡಲ್ಲ, ಬೆಳಗ್ಗೆಯಿಂದ ಸಂಜೆ ಆದರೆ ಮಾತ್ರ ಇರಿ, ಬುಕ್ ಆಗಿಬಿಟ್ಟಿದ್ದಾವೆ ಅಂತ ಬೇರೆ ಹೇಳಿದ್ರು. ಏನು ಮಾಡೋಕ್ಕಾಗುತ್ತೆ, ವೀಕೆಂಡ್ ಬೇರೆ ಅಲ್ಲ, ಮಕ್ಕಳು ಬೇರೆ ಇದ್ದಾರೆ. ಎಷ್ಟೊತ್ತು ಅಂತ ಹಾಗೆ ಇರೋದು, ಸ್ನಾನ ಎಲ್ಲ ಮಾಡಬೇಕಿತ್ತು, ತಿಂಡಿ ತಿನ್ನೋ ಟೈಮ್ ಆಗಿತ್ತು. ಅದಕ್ಕೋಸ್ಕರ ಪರವಾಗಿಲ್ಲ ಅಂದ್ಬಿಟ್ಟು ಈ ರೂಮ್ಗೆ ಮಾಡಿಕೊಂಡು ನಾವು ಬಂದ್ವಿ. ನಾನು ಜ್ಯೋತಿ, ಏನೋ ಬೇಕು ನನಗೆ, ಪ್ರೀತಿಯೋ ಸಿಸ್ಟರ್. ನೀವ್ಯಾರು? ಹಲೋ, ಯಾರು ನೀವು? ನಾವು ವೀರಪ್ಪನವ್ರ ಸಡ್ಕ. ನಾವು ಮನೋಹರ್ ಸಡಕು. ಅವಳು 450 ರೂಪಾಯಿ. ಚೆನ್ನಾಗದ ಅವ್ರದ್ದು. 2 ಕೈ ಹಿಡ್ಕೋರಪ್ಪ. ಈಗ ಟೊಪ್ಪಿ ಹಾಕ ಕರ್ಕಬ. ಬೇವು ಹೋಗದೆ ಕಣೆ, ಮಗ್ಗ ಹೊಸಿ ಫ್ಯಾನ್ ಹಾಕಿ ಹೋಗಿಲ್ವೇನೆ ನೀ? ಹಾಯ್ ಮದುವೆ ಗಂಡು ಇಲ್ಲಿ ನೋಡಿ, ಇಲ್ಲಿ ಬ್ಯಾಗ. ಏ ಬಿದ್ದೋದಿ ಚಿನ್ನಮ್ಮ. ಅಲ್ಲಿ ಗಂಧದ ಕಡ್ಡಿ ರಾಯಚೂರಲ್ವಾ, ಅದಕ್ಕೆ ಬಿಸಿಲು. ಗಾಡಿ ನಿಂತಿದ್ದು ಅಲ್ಲಿ ಹೋಗ್ಬೇಕು, ಮತ್ತೆ ಶ್ರುತಿ ನಿಜವಾಗ್ಲೂ ಕಾರ್ಗೆ ಹೋಯ್ತಾವಳೆ. ಏ ಕಾರ್ ತಗೊಳಲ್ವಂತೆ. ಕಾರ್ ತಗ ಆದ್ರೆ ಏನು ಈ ಕತೆ ಬಿಸಿಲು ಹೊಡಿತಾ ಇದಲ್ಲ. ಬಸಿ ಹೊಡಿತಿತ್ತ. ನೋಡು ಬಾ ಹೋಗೋಣ ನಾವು. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು, ಕೂದಲು ಇನ್ನೂ ಒಣಗಿಲ್ಲ, ಅದಕ್ಕೆ ಹಂಗೆ ಬಿಟ್ಕೊಂಡು ಹೋಗ್ತಾ ಇರೋದು. ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ಒಂದು ಸ್ಲಿಪ್ ಹಾಕೊಳ್ತೀನಿ, ಇಲ್ಲಾಂದರೆ ಲಾಸ್ಟ್ ಟೈಮ್ ಬಂದಿದ್ವಲ್ಲ, ಆ ಟೈಮ್ ಈಗ ಬಿಸಿಲು ತುಂಬ ಕಡಿಮೆ ಇತ್ತು. ಹೌದಾ, ನಾವು ಏಪ್ರಿಲ್ ತಿಂಗಳಲ್ಲಿ ಬಂದಿದ್ದು, ಅದಕ್ಕೆ ಬಿಸಿಲು ಜಾಸ್ತಿ ಇತ್ತು. ಇವಾಗ ನಾವು ಬಂದಿರೋದು ಮಳೆಗಾಲದಲ್ಲಿ, ಅದಕ್ಕೆ ಬಿಸಿಲು ಸ್ವಲ್ಪ ಕಡಿಮೆ. ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ತಾವ್ರೆ. ಕೂದಲಾಲೆ ಸಿಕ್ಕತ್ತದು. ಫಸ್ಟ್ ನಮ್ಮ ಹತ್ರ ತಿನ್ಸಲ್ವ, ಅವ್ರ ಹತ್ರ ತಿನ್ಸಪ್ಪ ಐತವ್ರೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಮ್ಮ ಹಿಂದಿಗೆ ಬಿಟ್ಟವ್ರು ಮುಂದಕ್ಕೆ ಹೋಗೋರು ನಾವು ಕುಣಿಸ್ಕೊಯ್ತವ್ರೆ. ಪರವಾಗಿಲ್ಲ, ನಡೀರಿ ದೇವಸ್ಥಾನ ಬಂತು ಅಂತಾರೆ. ಈಗ ನೋಡ್ತಾ
ಸರಿ ಕಾರ್ ಮುಂದೆ ಹೋಗಿದೆ ಫ್ರೆಂಡ್ಸ್. ನಾನು ನಡ್ಕೊ ಬಂದೆ ಇಲ್ಲ ತಾನೇ. ನೋಡಿ ಫ್ರೆಂಡ್ಸ್, ಅರ್ಧ ದಾರಿಗೆ ಬಂದ್ಮೇಲೆ ಹತ್ಕೋತಿದ್ದಾರೆ. ಹಿಂದಕ್ಕೆ ಹೋಗಿದೆ. ಅಲ್ಲೇ ಹಂಗಾದ್ರೆ ಕೂತ್ಕರ. ಏನು ಇಡಲ್ದು ಯಾಕೆ ತಗೊಂಡೋಯ್ತು. ಅನಾರೋಗ್ಯ ಪೀಡಿತರಿಗೆ ಪ್ರಾಕಾರದಲ್ಲಿರುವ 7 ಮತ್ತು 8ನೇ ನಂಬರ್ ಕ್ಯೂನಲ್ಲಿ ನೇರವಾಗಿ ದರ್ಶನಕ್ಕೆ ಬಿಡಲಾಗುವುದು. ಭಕ್ತರು, ಅನಾರೋಗ್ಯ ಪೀಡಿತರು, ವಯೋವೃದ್ಧರು, ದಿವ್ಯಾಂಗರು, ಗರ್ಭಿಣಿ ಸ್ತ್ರೀಯರು ಎರಡನೇ ಸರಿ ನಾವು ಬರ್ತಾ ಇರೋದು. ಫಸ್ಟ್ ಸರ್ ಬಂದಾಗ ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ, ಹಂಗಾಗಿ ವಿಡಿಯೋ ಹಾಕೋಕ್ಕಾಗಿಲ್ಲ. ಈ ಸರ್ ಬಂದಾಗ ವಿಡಿಯೋ ಮಾಡ್ತಾ ಇದ್ದೀನಿ, ಹಾಕ್ತೀನಿ ನೋಡಿ. ಚಪ್ಪಲಿ ಬಿಟ್ರೆ ಅಲ್ಲಿ ಬಿಡೋಣ ಬಾ. ನಾನು ಲಾಸ್ಟ್ ಟೈಮ್ ನಾವು ಅಲ್ಲಿ ಬಿಟ್ಟಿದ್ದೆ ತಾನೇ. ಹಾಂ, ಕೂದಲು ತೊಳು ಜನ ಪಿಟ್ಟೆ ಬೇರೆ ಬರ್ತದೆ ನಮ್ಮ ಜೊತೆ. ಒಂದಿಬ್ರು ಮುಂದೆ ಕಡೆ, ನಾವಿಬ್ರು ಮಧ್ಯ, ಇನ್ನೊಂದು 4 ಜನ ಹಿಂದೆ. ಇವಾಗ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ, ರಾತ್ರಿ ಚೆನ್ನಾಗಿ ಕಾಣಿಸುತ್ತೆ. ಒಳ್ಳೆ ಅರಮನೆ ಥರ ಕಾಣಿಸ್ತಾ ಇರುತ್ತೆ. ಏನಮ್ಮ ಏನಮ್ಮ ಆಯ್ತವಳೆ. ಛತ್ರಿ ಇತ್ತು ಮನೆ ತರಲೇ ಇಲ್ಲ ನೋಡು. ಮುನ್ಸ್ಕೊಂಡು ಕೂತವನೆ. ಅವ್ನು ಚಿಕ್ಕು ಬೇಕಂತೆ ಅವನಿಗೆ, ಕಳ್ಳನ ಮಗ. ನೋಡೋದು ಚಿಕ್ಕ ಗೊತ್ತವ್ರಿ ಇವ್ರು ಹೋಗು ಅಂತ. ಗೊತ್ತವ್ರಿರಮ್ಮ. ಹೌದಾ, ನಾವು ಲಾಸ್ಟ್ ಸರ್ ಬಂದಾಗಲೂ ಹಿಂಗೆ ಆಯ್ತು. ಆದರೆ ಅವಾಗ ಇನ್ನೂ ಬೇಗ ಆಗಿತ್ತು ದರ್ಶನ ಅಲ್ವಾ ಜನ. 2 ಸರಿ ಮಾಡಿದ್ದ ನಾವು. ನೀವೆಲ್ಲ ಬಂದಿದ್ದು ಪುನಃ ಹಿಂದಕ್ಕೆ ಹೋಗಲ್ಲ, ನಿಂತ್ಕೊಂಡು ನೋಡ್ಕೊಬೋದಲ್ಲ. ನಾವು ಫಸ್ಟ್ ಬಂದ ಜಾನು ಹೊರಟಾಗ ನೀವೆಲ್ಲ ನೋಡ್ತಾ ಇದ್ದ, ಪುನಃ ನಿಂತ್ಕೊಂಡು ನೋಡ್ಕೊಂಡು ನೀವೆಲ್ಲ ಬಂದಾಗ ಬಂದಿದ್ದು. ನಾನು ಅಲ್ಲೇ ನಿಂತಿದ್ದೆ, ನೀವೆಲ್ಲ ಬಂದು ದರ್ಶನ ಮಾಡ್ಕೊಂಡು. ವಾಪಸ್ ಹೋದೆ, ಅವ್ರು ನಾನು ಕಳಿಸ್ಲೇ ಇಲ್ಲ. ನಾನು ನಿಂತ್ಕೊಂಡು ಅಲ್ಲೇ ಕಣ್ಣು ಚುಚ್ಚುತ್ತಾ ಇದ್ದೆ ತಾನೆ, ಓದುತ್ತಾ ಇದ್ದ ನಮ್ಮ ನಿದ್ದೆ ಇಲ್ಲ. ಆದರೆ ನನ್ನ ಕಣ್ಣು ನೋಡು ಅಷ್ಟೊಂದು ರೆಡ್ ಆಗಿಲ್ಲ ತಾನೆ. ಏನು ಜಾನ ಹುಡಿಕಂಡೆ ಕರ್ಕೋಗಿರಂಗ ನಿನ್ನ ಮಗ ನಿನ್ನ. ದೇವ್ರೆ, ದರ್ಶನ ಚೆನ್ನಾಗಾಯ್ತು, ಆರಾಮಾಗಿ ಕೂತಿದ್ದೀವಿ. ಒಣಗಳು ಜಾಸ್ತಿ ಸ್ವೀಟ್ ಏನೋ, ಅದಕ್ಕೆ ಮುಚ್ಕೊತಾಗುತ್ತೈತೆ. ಹೊಡೆದ್ಬಿಟ್ಟವನೇ ಪಾಪ, ಇಲ್ಲಿ ಹೊಯ್ತಾಗುತ್ತೈತೆ. ಏನು ಮಾಡಲಿ, ಸುಮ್ಮನೆ ಬಿಟ್ಟಿದ್ದೀನಿ. ಫೋಟೋ ಹೊಡ್ಕೊಳ್ಳೋಣ.
ಎರಡೂವರೆ ರೌಂಡ್ ಬಂದು ಅಡ್ಡ ಸಿಕ್ಕಿದ್ರು ಸ್ಟೇಟ್ಗೆ ಎಸ್ಕೇಪ್. ಪ್ರದಕ್ಷಿಣೆ ಆಗ್ತಾ ಇದ್ರೇನು ಕರಿತಾ ಇಲ್ವಾ? ಮತ್ತು ನೀವು ವೀಕೆಂಡಲ್ಲೆಲ್ಲ ಹೋಗ್ತಿದ್ದೀನಿ ಅಂದರೆ ಮೊದಲೇ ನೀವು ರೂಮ್ಗಳನ್ನ ಬುಕ್ ಮಾಡ್ಕೊಂಡು ಹೋಗಿ, ಅಥವಾ ಸ್ವಲ್ಪ ಟೈಮ್ ತೊಗೊಂಡು ಉಳ್ಕೊಂಡು ಹೋದರೆ ಬೆಟರ್ ಅನಿಸುತ್ತೆ. ಅಲ್ಲೇ ನಿಯರ್ ಏನಿದೆ ದೇವಸ್ಥಾನದ ಹತ್ರ ಅಂತೂ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ. ನಮಗೆ ಇವತ್ತಿನ ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆಗೆ 4,000, 4,500, 5,000 ಈ ಥರನೇ ಡಿಮ್ಯಾಂಡ್ ಮಾಡಿದ್ರು. ನಾವು ಬರೀ ಒಂದಿನಕ್ಕೇ 4,500 ರೂಪಾಯಿನ ಅಂತ ಹೇಳಿ ತುಂಬಾ ಹುಡುಕಾಡ್ಬಿಟ್ವಿ, ಸಿಗಲಿಲ್ಲ. ಕೊನೆಗೆ ಇನ್ನೂ ಸ್ವಲ್ಪ ದೂರ ಹೋದ್ವಿ, ಹಾಗಾಗಿ ಅಲ್ಲೊಂದು ನಮಗೆ ಸಿಕ್ತು. ಅದು 1,700 ಏನೋ ಅನಿಸುತ್ತೆ, ಬೆಳಗ್ಗೆಯಿಂದ ಸಂಜೆ ತನಕ. ಇನ್ನು ರೇಟ್ ಹೇಳಿದ್ರು 1,900 ಏನೋ ಹೇಳಿ ಅವರು 1,700ಗೆ ನಮಗೆ ಕೊಟ್ಟಿದ್ದು, ಬೆಳಗ್ಗೆಯಿಂದ ಸಂಜೆ ತನಕ ಅಷ್ಟೇ. ಅದಕ್ಕೇ ನೀವು ಫಸ್ಟೇ ಬುಕ್ ಮಾಡ್ಕೊಂಬಿಟ್ರೆ ಇಷ್ಟು ರೇಟ್ ಇರಲ್ಲ. ಅದು ವೀಕೆಂಡಲ್ಲಿ ಮತ್ತು ಗುರುವಾರ ತುಂಬಾ ರಶ್ ಆಗಿರುತ್ತಲ್ಲ, ಹಾಗಾಗಿ ರೇಟ್ ಸಿಕ್ಕಾಬಟ್ಟೆ ಹೇಳ್ತಾರೆ. ಇದನ್ನು ಫಸ್ಟೇ ನೀವು ಒಂದು ಸ್ವಲ್ಪ ನೋಡ್ಕೊಂಡು ಹೋದರೆ ಬೆಟರ್ ಅನಿಸುತ್ತೆ, ಇಲ್ಲಾಂದರೆ ಸಿಕ್ಕಾಬಟ್ಟೆ ದುಡ್ಡು ಕೊಡಬೇಕಾಗುತ್ತೆ. ಅಲ್ಲ ನೀನು ದುಡ್ಡು ಕೊಟ್ಬಿಟ್ಟು ತಗೋಬೇಕು. ಅದು ಏನು ಪರಿಮಳ ಸ್ವೀಟ್ಸ್ ಅಲ್ಲ, ಏನು ಗೊತ್ತಾ, ಇದು ಮಾಡಿರ್ತಾರೆ ರವೆಯಲ್ಲಿ, ಏನು ಮಿಠಾಯಿ ಎಲ್ಲ, ರವೆ ಉಂಡೆ ಎಲ್ಲ ಅದೇನು ಮಾಡ್ತೀವಲ್ಲ, ಪಾಯಸ ಏನು ಕೇಸರಿ ಬಾತು, ಅದೇ ಗಟ್ಟಿ ಆದರೆ ಸ್ವೀಟು, ಅದೇನೇ ಅದು. ನೀರ್ಕೊಂಡು ಬಾ. ಹಾಂ ಎಲ್ಲೋದ್ರು ಇವರು? ಅಲ್ಲ ಅವರೇ ನಡೀರಿ, ಅವ್ರ ಆಲೆ ಅಲ್ಲೋಗವ್ರೆ, ಅಲ್ಲವ್ರೆ ಗೊತ್ತಿಲ್ಲ. ನಡಿ, ನೋಡ್ದ ಫೋನ್ ನನ್ನ ಹತ್ರ. ಜಾನು ಹೋಯ್ತಾ ಏನು ಅದೇ ಗೊತ್ತಿಲ್ವಲ್ಲ. ಎಲ್ಲ ಒಂದೊಂದು ದಿಕ್ಕಾಗ್ಬಿಟ್ರೆ ಅವರು ಡೈರೆಕ್ಟ್ ಎಂಟ್ರಿಗೆ ಹೋದ್ರು, ಪಾಪು ಎತ್ಕೊಂಡು ಹೋಗ್ಬೇಕಿತ್ತು, ಅದು ದೊಡ್ಡದು. ಯಾರೂ ನೋಡ್ತಾ ಇಲ್ಲ, ಊಟಕ್ಕೆ ಬಂದಿದ್ದೀವಿ, ಫುಲ್ ಕ್ಯೂ ಅಲ್ಲಿದ್ದೀವಿ. ನಿದ್ದೆ ಮಾಡಿದೆ, ಕಣ್ಣೆಲ್ಲ ಚುಚ್ಚುತ್ತಾ ಕೂತೈತೆ. ಆ ಥರ ಏನಿಲ್ಲ, ಯಾಕೆಲ್ಲ ಮತ್ತೆ ಎದ್ದೋಗ್ಬೇಕಲ್ವ, ಊಟ ಮಾಡ್ಬಿಟ್ಟು ಕೂತವ್ರೆ ಅಂದ್ಬಿಟ್ಟು ಎದುರಿಸ್ತವ್ರೆ. ಯಾರು ಬರ್ತಾ ಇಲ್ಲ, ಎಷ್ಟು ಕ್ಯೂ ಖಾಲಿ ಐತೆ. ಬೇಗ ಬೇಗ ಜನ ನಡೆಯೋದೇ ಇಲ್ಲ, ಹೊಟ್ಟೆ ಹಸಿದ್ರು ನಡೀತಾ ಇಲ್ಲ, ಹೊಟ್ಟೆ ತುಂಬಿದ್ರು ನಡೀತಾರ.
ತಿಂದ್ಬಿಟ್ಟು ಪುಟ್ಟವರೆಲ್ಲ ಥರ ಕುತ್ಕೋತಾರೆ ಅಷ್ಟೇ. ಮಮ್ಮಿ ವೇಟಿಂಗ್, ಪವಿತ್ರಮ್ಮ ವೇಟಿಂಗ್. ಇಲ್ಲಿ ಬಾ ಮಮ್ಮಿ. ನಾನೇ ಬಗ್ ಹಿಡಿತಿದ್ದೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಅದು ಕಾಣಿಸ್ತಾ ಇಲ್ಲ ಜಾನು, ಕಾಣಿಸ್ತಾ ಏನು ಬಿಸಿಲು ಅಮ್ಮ. ಟೋಪಿ ನಿನ್ನ ಮಗನಿಗವೆ ನೋಡು, ಚಿಕ್ಕವಜನಿಗೆ ಕೇಳು ಎಷ್ಟು ಅಂತ. ಎಷ್ಟಿದೆ ಟೋಪಿ? 80 60 70. ಕಡಿಮೆ ಮಾಡ್ಕೊಳ್ಳಿ. ಇದೆಲ್ಲ ಎಷ್ಟು? ಎಲ್ಲ ಪೇಪರ್ ಥರ ಆಯ್ತಲ್ಲ ಜನ. ಇದು ದೊಡ್ಡವ್ರದ ಚಿಕ್ಕ ಮಕ್ಳದು? ಚಿಕ್ಕ ಮಕ್ಳದಿಲ್ವಾ? ಚಿಕ್ಕ ಮಕ್ಳ ಥರನೇ ಕಾಣಿಸುತ್ತೆ ಇದು. ಇದು ಚಿಕ್ಕ ಮಕ್ಳದಲ್ವಾ? 2 ವರ್ಷ. ₹50 ಕೊಟ್ಬಿಟ್ಟು ಬಾಜನ್. ಇಲ್ಲಿ ನೋಡಿ, ಅದೇ ನೋಡಿ ಪೇಪರ್ ಥರ ಐತೆ. ನನಗೆ ಆಗ್ತೈತೆ. ಅದೇನಪ್ಪ ಮಾಡಲಿಕ್ಕೆ ತಗೊಂಬಂಗನೆ ಟೋಪಿ. ಸೂಪರ್. ಏನು ಜನ ತಲೆಗೆ ಆಗಲ್ಲ ಜನ ಆಗದೇ ಇಲ್ಲ. ವಾ, ಪೂರ್ತಿ ಕವರೇ ಆಗ್ತಿಲ್ವಲ್ಲ. ಹೌದಾ? ಡಿಸೈನೇ ಅಷ್ಟಾ? ಇಲ್ಲ ಕಣೋ, ಮನೆಯಲ್ಲಿ ಬೇಜಾನೈತೆ. ಆಗ ಪೂಜೆ ಮಾಡಕ್ಕೆ ಟೈಮ್ ಇಲ್ಲ. ಕೊಡೋದರ ಹೋಯ್ತಾರ. ದರ್ಶನ ಎಲ್ಲ ಮುಗೀತು, ಹೋಗ್ತಾ ಇದ್ದೀವಿ. ಅಪ್ಪ ಶಿವ ಶಿವ. ಅವನು ಕೊಡು. ರಾತ್ರಿ ಟೈಮ್ ಚೆನ್ನಾಗಿ ಕಾಣುತ್ತೆ ಇವಾಗಿಂತ.
ಹಾಂ ಸಾಲ್ಟ್ ಅವ್ಳು ಕುಡಿಯಲ್ಲ ಮಮ್ಮಿ ನೀನ್ ಕುಡ್ದೀಯಾ ಕಣ್ಣಿ ಮಮ್ಮಿ ಸೋಡಾ ಕುಡ್ದೀಯಾ ಕುಡಿ ಎದೊಳವ ದೊಡ್ಡವಳಾದ್ಮೇಲೆ ಯೂಟ್ಯೂಬ್ ಚಾನಲ್ ನೋಡ್ಕವೆ. ಏ ಮಗ ಸ್ವೀಟ ಖಾರನ ಸ್ವೀಟ್ ಖಾರ ತಾನೆ ನಿಮಗೆ ಖಾರ ಬೇಡ. ಸ್ವೀಟಾ ಮಮ್ಮಿಗೂ ಒಂದು ಕೊಟ್ಬಿಡಿ ನಾವು ಸ್ವೀಟ್ ಸ್ವೀಟ್ 4 ಸ್ವೀಟು 1 ಖಾರ 4 ಏ ಏ ವೀರಪ್ಪನ್ ಕುಡ್ದೆ ನೀನು ಅಣ್ಣ ಯಾವ ಫ್ಲೇವರ್ ಬೇಕು ಬಾ. 5 ನಿಮಿಷ ಅಲ್ಲೇ ಇರಮ್ಮ ಅಷ್ಟೇ ಅಲ್ಲಿ ಬರೀ ಅಲ್ಲಿಗೆ ಹೋಗಿ ಹೋಗಿ ಅಲ್ಲಿಗೆ ಕಷ್ಟ ಆಗುತ್ತಾ ಪಾಪ. ಓಯೋ ಇಲ್ಲಿ ಉಳ್ಳಾಕ್ಬಿಡ್ತೀವಿ ಎಲ್ಲ ತಿಂದು ಯಾರಪ್ಪ ಅಣ್ಣ ಇದು ಊರ್ ಕಡೆ ಬರ್ತಿದ್ರ ರಾಜಸ್ಥಾನದವ್ರು ಮಾಮಿ ಅಯ್ಯೋ ಮಾಮಿ ಅಂತೆ ಮಾಮಿ ಇಲ್ಲಿ ಬವ್ವ ಕೈ ಚುಚ್ಕೊಬಿಡುತ್ತೆ. ಚಿನ್ನಿ ಇಲ್ಲಿ ಸೋಡಾ ಕೊಡ್ತೀನಿ ಬಾ ಇಲ್ಲಿಗೆ ಬೇಗ ಬಾ ಇಲ್ಲಿ ಜ್ಯೂಸ್ ಜ್ಯೂಸ್ ಬಾ ಇಲ್ಲಿಗೆ ಬೇಗ. ಮೊಬೈಲ್ ನನ್ನ ಮಮ್ಮಿ ವೆಂಗಡಿ ತಗೊಂಡು ಕೂತ್ಕೋ ಸುಂದ್ರಿ ವೇಲೆಲ್ಲ ನಿಂದು ವೇಲ ಬೇಗ ರೀ. ಇಲ್ಲ ಬಂದು ಆಟೋಕಾರ ನಿಲ್ಸೋರಲ್ಲಿ ಇಲ್ಲೆಲ್ಲ ಊಟ ಚೆನ್ನಾಗೇ ಇರಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾವು ನೆಕ್ಸ್ಟ್ ಪ್ಲೇಸಸ್ಗೆ ಹೋಗ್ತಿದ್ದೀವಿ. ಯಾವ ಪ್ಲೇಸಸ್ಗೆ ಹೋಗ್ತಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ.